ನಮಸ್ಕಾರ. ಇವತ್ತು ನಾನು ಓಟ್ಸ್ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ದೋಸೆ ಅಂತ ಅಂದರೆ ಇದಕ್ಕೆ ಸೋರೆಕಾಯಿನ ಮಿಕ್ಸ್ ಮಾಡಿ ಮಾಡ್ತಿರೋದ್ರಿಂದ ಇದು ದೋಸೆ ಅಂತ ಹೇಳೋಕ್ಕಾಗಲ್ಲ, ಓಟ್ಸ್ ಚೀಲ ಅಂತ ಹೇಳ್ತೀವಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಲ್ಲಿ 3 ಕಪ್ಪು ನಾನು ಓಟ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ಮೂತ್ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಸ್ಮೂತಾಗಿ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಓಟ್ಸ್ನ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹೆಚ್ಚಿರೋದು, ಸೋರೆಕಾಯಿ ತುರಿದಿರೋದು ಮತ್ತು ಈರುಳ್ಳಿ ಹೆಚ್ಚಿರೋದು, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಕೊಂಡಿರೋದು ಎಲ್ಲದನ್ನು ನಾನು ಇವಾಗ ಓಟ್ಸ್ ಪೌಡರ್ ಮಾಡ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆ ಬಾಡಿನ ತಂಪಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಕ್ಲೀನಾಗಿ ನೀರು ಹಾಕ್ತಾನೆ ಒಂದು ಸಲ ಕಲಿಸ್ಕೋಬೇಕು. ಎಲ್ಲ ಹೆಚ್ಚಿರೋದು ಹಾಕ್ಕೊಂಡಾದ್ಮೇಲೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ರುಚಿಗೆ. ಅದಾದಮೇಲೆ ನಾನು ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ ಜೀರಿಗೆ ಪೌಡರ್ನ ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಜಾಸ್ತಿ ಜೀರಿಗೆ ಪೌಡರ್ನ ಇಷ್ಟಪಡೋರು, ಆ ಫ್ಲೇವರ್ನ ಇಷ್ಟಪಡೋರು. ಅದಾದಮೇಲೆ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ನೀರು ಹಾಕ್ಕೊಳ್ದೇ ಕಲಿಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಚೆನ್ನಾಗಿ ಎಲ್ಲ ಈರುಳ್ಳಿ ಎಲ್ಲ ರಸ ಬಿಟ್ಕೋಬೇಕು. ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಯಾಕೆ ಅಂದರೆ ಗಟ್ಟಿಗೆ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಿಟ್ಮೇಲೆ. ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಾಯಿ, ಕಡಲೆ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಗೂ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರೋದು ಚಟ್ನಿ. ಎಲ್ಲದನ್ನು ಒಂದು ಜಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಿಜವಾಗ್ಲೂ ದೋಸೆಗೆ ಕಡಲೆ ಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿ ರುಬ್ಬಾದ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಯಾಕೆಂದರೆ ದೋಸೆಗೆ ಸ್ವಲ್ಪ ನೀರು ಥರನೇ ಇರಬೇಕಾಗತ್ತೆ. ಚಟ್ನಿ ಆದಮೇಲೆ ದೋಸೆಗೆ ನಾನು ಹಿಟ್ಟು ಕಲಸಿಟ್ಟಿದ್ನಲ್ಲ, ನೋಡಿ ಎಷ್ಟು ಗಟ್ಟಿಯಾಗಿದೆ. ಆವಾಗಲೇ ಎಷ್ಟು ತೆಳ್ಳಗಾಗಿತ್ತು. ಓಟ್ಸ್ ಚೆನ್ನಾಗಿ ಉಬ್ಬುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ದೋಸೆ ಅಂತೂ ಚೆನ್ನಾಗಿ ಕಾದಿದೆ. ಇವಾಗ ನಾವು ಓಟ್ಸ್ ಚೀಲನ ದೋಸೆ ಥರ ಬಿಡಬೇಕು. ಬಟ್ ಸ್ವಲ್ಪ ಟಾಸ್ಕ್ ಇದು. ಕ್ಲೀನಾಗಿ ನಾವು ಬಿಡಬೇಕಾಗತ್ತೆ. ಸ್ವಲ್ಪ ಅಂಟುತ್ತೆ. ಕ್ಲೀನಾಗಿ ನೋಡಿಕೊಂಡು ನಾವು ದೋಸೆ ಥರ ಬಿಡಬೇಕಾಗತ್ತೆ. ಗಟ್ಟಿ ಇದ್ದರೆ ಸ್ವಲ್ಪ ನೋಡಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ. ಬಟ್ ಈ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳಿಗೂ ಇದನ್ನೇ ಕೊಡೋದು. ತುಂಬ ಇಷ್ಟಪಟ್ಟು ತಿಂತಾಳೆ. ಆಲ್ಮೋಸ್ಟ್ 2-3 ಸಲ ನಾನು ಮಾಡಿದ್ದೀನಿ. ಮತ್ತು ಹೆಲ್ದಿನೂ ಕೂಡ. ಹೆಲ್ದಿ ಬ್ರೇಕ್ಫಾಸ್ಟ್ ನಿಮಗೆ ಆಫೀಸಿಗೆ ಕೂಡ ಬೇಕಾದರೆ ಮಾಡ್ಕೋಬೋದು. ನನ್ನ ಹಸ್ಬೆಂಡ್ಗೂ ಅಷ್ಟೇ, ಆಫೀಸಿಗೂ ಇದೇ ಬಾಕ್ಸಿಗೆ ಕೊಟ್ಟಿರ್ತೀನಿ. ತುಂಬ ಬೇಗನೂ ಆಗುತ್ತೆ. ಮತ್ತು ಏನು ನೈಟೆಲ್ಲ ಸೋಕ್ ಮಾಡಿ ಬಿಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು. ಇದಾದಮೇಲೆ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಬಿಡಬೇಕು. ಓಟ್ಸ್ ಚೀಲ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಒಂದು 2 to 3 ಮಿನಿಟ್ಸ್ ನಾವು ಕ್ಲೀನಾಗಿ ಹಬೆನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಇದಾದಮೇಲೆ ದೋಸೆ ರೆಡಿ ಸರ್ವ್ ಮಾಡೋದಕ್ಕೆ. ಸೊ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೀವು ನೋಡ್ಬೋದು ದೋಸೆ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಸ್ವಲ್ಪ ಒಳಗಡೆ ಮೆದುವಾಗಿರುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇದೇ ಥರ ಹೆಲ್ದಿ ಫುಡ್ ಬೇಕಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.